ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಕೆಲವು ತಪ್ಪುಗಳಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಎದುರಾಗ್ತಾ ಇರಬಹುದು. ಆದರೆ ಚಿಂತೆ ಮಾಡಬೇಡಿ, ಈ ವಾಸ್ತು ಸಲಹೆಗಳನ್ನು ಸರಿಯಾದ ಸಮಯದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ. ನಮಸ್ಕಾರ ಸ್ನೇಹಿತರೆ. ನೀವು ಜೀವನದಲ್ಲಿ ಹಣ ಸಂಪಾದಿಸೋದಕ್ಕೆ ತುಂಬಾ ಕಷ್ಟಪಟ್ಟು ಶ್ರಮ ಪಡ್ತಾ ಇದ್ರು ಆ ಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ವಾ? ಹಣ ಬರ್ತಾ ಇದೆ ಆದರೆ ಕೈಯಲ್ಲಿ ನಿಲ್ತಾ ಇಲ್ವಾ ಅಂತವರಾದ್ರೆ ಈ ವಿಡಿಯೋವನ್ನ ಒಂದು ಕ್ಷಣವೂ ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಒಮ್ಮೆ ಗಮನದಿಂದ ನೋಡಿದ್ರೆ ನಿಮ್ಮ ಅದೃಷ್ಟವೇ ಬದಲಾಗಬಹುದು. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾವು ದೈನಂದಿನ ಜೀವನದಲ್ಲಿ ಅರಿವಿಲ್ಲದೆ ಮಾಡ್ತಾ ಇರುವಂತಹ ಕೆಲವು ವಾಸ್ತು ತಪ್ಪುಗಳ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೇವೆ. ಈ ಸಣ್ಣ ಸಣ್ಣ ತಪ್ಪುಗಳೇ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ, ಆರ್ಥಿಕ ಒತ್ತಡ ಮತ್ತು ಸಾಲದ ಪರಿಸ್ಥಿತಿಯನ್ನ ಉಂಟಾಗೋದಕ್ಕೆ ಕಾರಣವಾಗಿರಬಹುದು. ನೀವು ಕೂಡ ಮನೆಯಲ್ಲಿ ಈ ವಾಸ್ತುಶಾಸ್ತ್ರಕ್ಕೆ ವಿರುದ್ಧವಾದ ತಪ್ಪುಗಳನ್ನು ಮಾಡುತ್ತಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಈಗಲೇ ನೀವು ತಿಳಿದುಕೊಂಡ್ಬಿಡಿ. ಈ ವಿಡಿಯೋದಲ್ಲಿ ಹೇಳಲಾಗುವ ವಾಸ್ತು ಸಲಹೆಗಳನ್ನು ತಕ್ಷಣವೇ ಅಳವಡಿಸಿಕೊಂಡ್ರೆ ಬಡತನದಿಂದ ಮುಕ್ತಿ ಪಡೆದು ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯತ್ತ ನೀವು ಸಾಗಬಹುದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ನಲ್ಲಿ ಶ್ರೀ ಲಕ್ಷ್ಮೀ ದೇವಿ ಕೃಪಾ ಅಂಥೇಳಿ ಬರೆಯಿರಿ. ಮೊದಲನೆಯದಾಗಿ ಮನೆಯಲ್ಲಿ ವಸ್ತುಗಳನ್ನು ಸರಿಯಾಗಿರಬೇಕು. ನೀವು ನಿಮ್ಮ ಬಟ್ಟೆ, ಚಪ್ಪಲಿ, ಶೂಗಳು ಮುಂತಾದ ವಸ್ತುಗಳನ್ನ ಮನೆಯಲ್ಲಿ ಸರಿಯಾಗಿ ಜೋಡಿಸದೆ ಅಲ್ಲಿ ಇಲ್ಲಿ ಬಿಸಾಕಿದ್ರೆ ಇದು ತುಂಬಾ ದೊಡ್ಡ ತಪ್ಪು. ಯಾಕಂದ್ರೆ ಇದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ತಾಳೆ. ಇದರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಉಂಟಾಗಬಹುದು. ಮನೆಯಲ್ಲಿ ಒಡವೆ ಚಿತ್ರಗಳನ್ನ ಇಡಬೇಡಿ. ಇದನ್ನ ನೀವು ಕೇಳಿರಬಹುದು, ಮನೆಯಲ್ಲಿ ಇಡಬಾರದು ಅಂತೇಳಿ ನೀವು ಕೇಳಿರಬಹುದು. ಇದರಿಂದ ಕುಟುಂಬ ಸಂಬಂಧಗಳಲ್ಲಿ ಒಡಕು ಉಂಟಾಗುತ್ತೆ ಮತ್ತು ವಿವಾದಗಳ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಒಡೆದ ಚಿತ್ರಗಳಿದ್ರೆ ಅವುಗಳನ್ನು ತಕ್ಷಣವೇ ತೆಗೆದು ಹಾಕಿಬಿಡಿ. ಮನೆಯ ಮುಖದ್ವಾರದಲ್ಲಿ ಕತ್ಲೆ ಇರಬಾರ್ದು. ನಿಮ್ಮ ಮನೆಯ ಮೇನ್ ಡೋರ್ನಲ್ಲಿ ಕತ್ಲೆ ಇದ್ರೆ ಅದು ತುಂಬಾ ಅಶುಭವಾಗಿದೆ. ಮುಖ್ಯ ದ್ವಾರದಲ್ಲಿ ಕತ್ತಲೆ ಇದ್ರೆ ಚೆನ್ನಾಗಿ ನಡೆಯುತ್ತಿರುವ ಒಂದು ಕೆಲಸಗಳು ಕೆಡಬಹುದು. ಇದರಿಂದ ತುಂಬಾ ಕಷ್ಟಪಟ್ಟರೂ ಕೆಲವು ಕೆಲಸಗಳಲ್ಲಿ ಯಶಸ್ಸು ಸಿಗದೇ ಇರಬಹುದು. ಮುಖ್ಯ ದ್ವಾರವು ಪಾಸಿಟಿವ್ ಶಕ್ತಿಯು ಮನೆಗೆ ಪ್ರವೇಶಿಸುವ ಸ್ಥಳವಾಗಿರುತ್ತೆ. ಆದ್ದರಿಂದ ಮೇನ್ ಡೋರ್ನ ಮುಂದೆ ಯಾವಾಗಲೂ ಸ್ವಚ್ಛತೆ ಇರಬೇಕು. ಬೆಳಗ್ಗೆ ಎದ್ದ ನಂತರ ಮೊದಲಿಗೆ ಮನೆಯ ಮುಖ್ಯ ದ್ವಾರವನ್ನ ಕೆಲವು ಸಮಯ ತೆರೆದೇ ಇಡಬೇಕು. ಮತ್ತೆ ಸವಾಗಿ ಗುಡಿಸಬೇಕು. ಮುಖ್ಯ ದ್ವಾರವನ್ನ ಸ್ವಚ್ಛವಾಗಿಟ್ರೆ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ಸುಖ ಸಮೃದ್ಧಿಯು ಕೂಡ ಮನೆಗೆ ಬರುತ್ತೆ. ರಾತ್ರಿ ಸಮಯದಲ್ಲಿ ಈ ವಸ್ತುಗಳನ್ನು ಬಳಸಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಸುಗಂಧ ದ್ರವ್ಯಗಳಂತಹ ವಸ್ತುಗಳನ್ನು ಬಳಸಬಾರದು. ಪರ್ಫ್ಯೂಮ್ಸ್, ಸೆಂಟ್ಗಳನ್ನು ಬಳಸಬಾರದು. ಯಾಕಂದ್ರೆ ತೀವ್ರವಾದ ಸುಗಂಧವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗೆ ಕಾರಣವಾಗಬಹುದು. ನೀರನ್ನ ವ್ಯರ್ಥ ಮಾಡಬಾರ್ದು. ಅಂದ್ರೆ ಕೆಲವರಿಗೆ ನೀರಿನ ಟ್ಯಾಪ್ ತೆರೆದಿಟ್ಟು ನೀರನ್ನ ಹರಿಯುವುದಕ್ಕೆ ಬಿಡೋ ಅಭ್ಯಾಸ ಇರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ಅಶುಭ. ಇದರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ಮತ್ತು ಮಾನಸಿಕವಾಗಿಯೂ ದುರ್ಬಲರಾಗಬಹುದು. ಮನೆಯಲ್ಲಿ ನೀರಿನ ಹರಿವು ದಕ್ಷಿಣ ದಿಕ್ಕಿನ ಕಡೆಗೆ ಇದ್ರೆ ಹಣವು ಎಂದಿಗೂ ನಿಲ್ಲದಿರಬಹುದು. ಇದರಿಂದ ಕೆಲಸಗಳು ಕೆಡಬಹುದು ಮತ್ತು ಧನ ನಷ್ಟವಾಗಬಹುದು. ನೀರಿನ ಒಳಹರಿವಿಗೆ ಉತ್ತರ ದಿಕ್ಕು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತೆ. ಈ ದಿಕ್ಕಿನಲ್ಲಿ ನೀರಿನ ಹೊರಹರಿವಿನಿಂದ ಧನ ಮತ್ತು ಗೌರವ ವೃದ್ಧಿಯಾಗುತ್ತೆ ಮತ್ತು ಕೆಲಸಗಳಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ. ಕೆಲವೊಮ್ಮೆ ಕೆಲವರ ಮನೆಯಲ್ಲಿ ಟ್ಯಾಪ್ ಸೂರ್ಕೊಂಡಿರುತ್ತೆ. ಇದನ್ನು ಒಳ್ಳೆಯದೆಂದು ಪರಿಗಣಿಸಲಾಗುವುದಿಲ್ಲ. ಟ್ಯಾಪ್ ಸೋರಿಕೆಯು ಧನ ನಷ್ಟವನ್ನು ಸೂಚಿಸುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಟ್ಯಾಪ್ ಲೀಕೇಜ್ ಇದ್ರೆ, ಹೊಡೆದಿದ್ರೆ ಅದನ್ನು ತಕ್ಷಣವೇ ಸರಿಪಡಿಸಿ. ಟ್ಯಾಪ್ ಸೋರಿಕೆಯು ವಾಸ್ತುಶಾಸ್ತ್ರದಲ್ಲಿ ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ನೀರಿನ ವ್ಯರ್ಥವಾದಷ್ಟು ಧನ ನಷ್ಟವು ಅಷ್ಟೇ ಹೆಚ್ಚಾಗುತ್ತೆ ಅಂತ ಹೇಳಿ ನಂಬಲಾಗುತ್ತೆ. ಬಾಗಿಲಿನ ಮುಂದೆ ಅಡುಗೆ ಮಾಡುವ ಸ್ಥಳ ಇರಬಾರ್ದು. ಎಂಟ್ರೆನ್ಸ್ ಅಲ್ಲೇ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯ ಬಾಗಿಲು ಒಲೆಯ ಮುಂದೆ ಇರುವಂತೆ ಇರಬಾರದು. ಇದು ಅಶುಭವೆಂದು ಪರಿಗಣಿಸಲಾಗುತ್ತೆ. ಈ ವಾಸ್ತುಶಾಸ್ತ್ರದ ಪ್ರಕಾರ ಕಸದ ಬುಟ್ಟಿ ಇಡುವ ದಿಕ್ಕು ಸಹ ಮುಖ್ಯವಾಗಿದೆ. ಮನೆಯ ಒಳಗೆ ಎಲ್ಲಾದರೂ ಕಸದ ಬುಟ್ಟಿಯೂ ಇರಬಾರದು. ನೀವು ಅದನ್ನು ಮನೆಯ ಹೊರಗೆ ಅಥವಾ ಪ್ರವೇಶ ದ್ವಾರದಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯು ಕೋಪಗೊಳ್ತಾಳೆ ಮತ್ತು ಆರ್ಥಿಕ ಸ್ಥಿತಿ ಕೂಡ ಕೆಡಬಹುದು.
ಅಡುಗೆ ಮನೆ ಈ ರೀತಿಯಾಗಿರಬಾರ್ದು. ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಗ್ಯಾಸ್ ಅಥವಾ ಒಲೆ ಮೇಲೆ ಯಾವಾಗಲೂ ಪಾತ್ರೆ ಇಡುವುದು ಶುಭ ಅಂತೇಳಿ ಪರಿಗಣಿಸಲಾಗುವುದಿಲ್ಲ. ಪೂಜಾ ಸ್ಥಾನದ ನಂತರ ಅಡುಗೆಯು ಅತ್ಯಂತ ಪವಿತ್ರ ಸ್ಥಾನ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಇಲ್ಲಿ ಅನೇಕ ದೇವತೆಗಳ ವಾಸವಿರುತ್ತೆ. ಆದ್ದರಿಂದ ಗ್ಯಾಸ್ ಮೇಲೆ ಯಾವಾಗಲೂ ಪಾತ್ರೆ ಇರಬಾರ್ದು. ಜೊತೆಗೆ ಕೆಲವು ಅಡುಗೆ ಮನೆಯಲ್ಲಿ ಔಷಧಿಗಳನ್ನ ಇಡ್ತಾರೆ. ಇದು ಸರಿಯಲ್ಲ. ಇದರಿಂದ ಮನೆಯಲ್ಲಿ ಯಾವುದಾದ್ರೂ ಒಬ್ರು ಯಾವಾಗಲೂ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಮತ್ತು ಆದಾಯದ ಮೂಲಗಳು ಕೂಡ ಕಡಿಮೆಯಾಗತೊಡಗುತ್ತವೆ. ಬಾಗಿಲು ಮತ್ತು ಕಿಟಕಿಗಳು ಸಂಪೂರ್ಣವಾಗಿ ತೆರೆದಿಡಬಾರದು. ಇದರಿಂದ ಮನೆಯಲ್ಲಿ ಒಡಕು ಮತ್ತು ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗಬಹುದು ಮತ್ತು ಮನೆಯಲ್ಲಿ ಬಾವಲಿಯ ಆವಾಸ ಕೂಡ ಅಶುಭವಾಗಿರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಾವಲಿಯ ಆವಾಸವನ್ನ ಅಶುಭ ಅಂತೇಳಿ ಪರಿಗಣಿಸಲಾಗುತ್ತೆ. ಇದರಿಂದ ಮನೆಯಲ್ಲಿ ಯಾವಾಗಲೂ ವಾಸ್ತು ದೋಷ ಉಂಟಾಗುತ್ತೆ ಸ್ನೇಹಿತರೆ. ಆದ್ದರಿಂದ ಬಾವಲಿಗಳಂತಹ ಪಕ್ಷಿಗಳು ಮನೆಗೆ ಬರದಂತೆ ಉಪಾಯಗಳನ್ನ ಮಾಡಬೇಕು. ಅವುಗಳಿಂದ ದೂರ ಇರಬೇಕು. ಮುಖ್ಯ ದ್ವಾರದ ಮುಂದೆ ಈ ವಸ್ತುಗಳು ಇರಬಾರದು. ನಿಮ್ಮ ಮನೆಯ ಮುಂದೆ ಮರ, ವಿದ್ಯುತ್ ಕಂಬ ಅಥವಾ ದೊಡ್ಡ ಕಲ್ಲು ಇದ್ರೆ ಇದು ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ. ಜೊತೆಗೆ ಶತ್ರುಗಳ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತೆ ಮತ್ತು ವ್ಯಾಪಾರ ಅಥವಾ ಕಾರೋಬಾರದಲ್ಲಿ ನಷ್ಟ ಆಗಬಹುದು. ಇದರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಮತ್ತು ಆದಾಯ ಕೂಡ ಕೆಡಬಹುದು. ಮನೆಯಲ್ಲಿ ನಿಂತಿರುವ ಗಡಿಯಾರವನ್ನ ಇಡಬೇಡಿ. ಕೆಲವರು ಗಡಿಯಾರ ನಿಂತರೂ ಸಹ ಅದನ್ನ ಮನೆಯಲ್ಲಿ ತೂಗು ಹಾಕೊಂಡಿರ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಇದು ತುಂಬಾ ಅಶುಭ ಮತ್ತು ಇದರಿಂದ ಆರ್ಥಿಕವಾಗಿ ತುಂಬಾ ನಷ್ಟ ಆಗಬಹುದು. ನಿಂತ ಗಡಿಯಾರವನ್ನ ತಕ್ಷಣವೇ ತೆಗೆದುಹಾಕಬೇಕು. ಇಲ್ಲಾದರೆ ಇದು ನಿಮ್ಮ ಅದೃಷ್ಟಕ್ಕೆ ತಾಳವನ್ನು ಹಾಕಬಹುದು. ಅದೇ ರೀತಿ ಮನೆಯಲ್ಲಿ ಒಡೆದ ಅಥವಾ ನಿಂತಿರುವ ಗಡಿಯಾರವನ್ನ ಇಡಬಾರದು. ಇದರಿಂದ ನಿಮ್ಮ ಆದಾಯದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ. ಸಂಜೆ ಸಮಯದಲ್ಲಿ ಹಣವನ್ನ ಸಾಲವಾಗಿ ಕೊಡಬೇಡಿ. ಸಂಜೆ ಸಮಯದಲ್ಲಿ ಯಾರಾದರೂ ನಿಮ್ಮಿಂದ ಹಣವನ್ನ ಸಾಲವಾಗಿ ಕೇಳಿದ್ರೆ ಕೊಡಬೇಡಿ. ಇತರರಿಗೆ ಸಹಾಯ ಮಾಡೋದು ಒಳ್ಳೆಯದಾದರೂ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಹಣವನ್ನ ಸಾಲವಾಗಿ ಕೊಡಬಾರದು. ಇದರಿಂದ ಲಕ್ಷ್ಮೀದೇವಿ ಕೋಪಗೊಳ್ತಾಳೆ ಮತ್ತು ನಿಮ್ಮ ಮನೆಯಿಂದ ನಿರ್ಗಮಿಸುತ್ತಾಳೆ. ಮನೆಯಲ್ಲಿ ಒಡೆದ ಮೂರ್ತಿಗಳನ್ನ ಇಡಬೇಡಿ. ಕೆಲವರು ಪೂಜಾ ಸ್ಥಳದಲ್ಲಿ ಒಡೆದ ಮೂರ್ತಿಯನ್ನ ಇಟ್ಟುಕೊಂಡು ಅದರ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಇದು ಸಂಪೂರ್ಣವಾಗಿ ತಪ್ಪು. ವಾಸ್ತುಶಾಸ್ತ್ರದ ಪ್ರಕಾರ ಒಡೆದ ಮೂರ್ತಿಗಳನ್ನ ಮನೆಯಲ್ಲಿ ಇಡಬಾರದು. ಮೂರ್ತಿ ಒಡೆದಿದ್ರೆ ಅದನ್ನ ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು. ಇದರಿಂದ ಮೂರ್ತಿಯ ದೋಷವು ಕೂಡ ತೊಲಗುತ್ತೆ, ನಿಮಗೂ ಕೂಡ ಶುಭವಾಗುತ್ತೆ. ತಿಜೋರಿಯನ್ನ ಬೀರುವನ್ನ ದಕ್ಷಿಣ ದಿಕ್ಕಿನ ಕಡೆ ಇಡಬೇಡಿ. ನಿಮ್ಮ ಮನೆಯ ತಿಜೋರಿ ಅಥವಾ ಹಣದ ಕಪಾಟಿನ ಮುಖವನ್ನ ದಕ್ಷಿಣ ದಿಕ್ಕಿನ ಕಡೆಗೆ ಇಡಬಾರದು. ಈ ದಿಕ್ಕಿನಲ್ಲಿ ಕಪಾಟಿನ ಮುಖವನ್ನ ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಈ ದಿಕ್ಕಿನಲ್ಲಿ ಕಪಾಟಿನ ಮುಖವನ್ನ ಇಟ್ಟರೆ ಅದು ಯಾವಾಗಲೂ ಖಾಲಿಯಾಗಿರುತ್ತೆ ಮತ್ತು ಹಣವು ಉಳಿಯೋದಿಲ್ಲ. ನೀವು ದಕ್ಷಿಣ ದಿಕ್ಕಿನಲ್ಲಿ ಕಪಾಟನ್ನ ಇಡಬೇಕಾದ್ರೆ ಅದನ್ನ ತೆರೆಯುವಾಗ ಮುಖವು ಉತ್ತರ ದಿಕ್ಕಿನ ಕಡೆಗೆ ಇರುವಂತೆ ಇಡಿ. ಈ ರೀತಿಯಾಗಿ ಇಡುವ ಕಪಾಟು ಶುಭ ಅಂಥೇಳಿ ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಜೇಡ್ರಬಲೆ ಇರಬಾರ್ದು. ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಜೇಡ್ರಬಲೆ ಇದ್ರೆ ಅದನ್ನ ತಕ್ಷಣವೇ ತೆಗೆದುಹಾಕ್ಬಿಡಿ. ಜೇಡ್ರಬಲೆಯಿಂದ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತೆ. ಜೇಡ್ರಬಲೆಯನ್ನ ನೋಡಿದ್ರೆ ಆಲಸ್ಯವನಿಸುತ್ತೆ ಮತ್ತು ಲಕ್ಷ್ಮೀದೇವಿಯ ವಾಸವು ಮನೆಯಲ್ಲಿ ಇರುವುದಿಲ್ಲ. ಲಕ್ಷ್ಮೀದೇವಿಯು ಸ್ವಚ್ಛವಿರುವ ಮನೆಯಲ್ಲಿ ವಾಸಿಸುವುದಕ್ಕೆ ಇಷ್ಟಪಡ್ತಾಳೆ. ಆದ್ದರಿಂದ ಯಾವಾಗಲೂ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಪ್ರತಿ ವಾರ ಒಮ್ಮೆ ನೀರಿನಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ ಮನೆಯನ್ನ ಒರೆಸಬೇಕು. ರಾತ್ರಿ ಸಮಯದಲ್ಲಿ ಸಿಂಕ್ನಲ್ಲಿ ಕೊಳಕು ಪಾತ್ರೆಗಳನ್ನ ಇಡಬೇಡಿ. ನಾವು ರಾತ್ರಿ ಸಮಯದಲ್ಲಿ ಕೊಳಕು ಪಾತ್ರೆಗಳನ್ನ ಸಿಂಕ್ನಲ್ಲಿ ಇಟ್ಟು ಬಿಡ್ತೇವೆ. ಇದರಿಂದ ನಕಾರಾತ್ಮಕ ಶಕ್ತಿಯು ಅಂದರೆ ನೆಗೆಟಿವ್ ಎನರ್ಜಿ ರಾತ್ರಿ ಇಡೀ ಮನೆಯಲ್ಲಿ ಹರಡುತ್ತೆ. ನಿಮ್ಮ ಮನೆಯಲ್ಲಿ ಈ ಅಭ್ಯಾಸ ಇದ್ರೆ ತಕ್ಷಣವೇ ಬದಲಾಯಿಸಿಕೊಳ್ಳಿ. ಬೆಳಗ್ಗೆಗೆ ಪಾತ್ರೆಗಳನ್ನ ಬಿಡಬೇಡಿ. ರಾತ್ರಿ ಊಟದ ನಂತರ ಬೆಳಗ್ಗೆಗೆ ಪಾತ್ರೆಗಳನ್ನು ತೊಳೆಯೋದಕ್ಕೆ ಬಿಡುವ ಅಭ್ಯಾಸ ಇದ್ರೆ ಇದು ತುಂಬಾ ಕೆಟ್ಟ ಅಭ್ಯಾಸವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಇದರಿಂದ ಲಕ್ಷ್ಮೀ ದೇವಿಯು ಮತ್ತು ಅನ್ನಪೂರ್ಣ ದೇವಿಯು ಕೋಪಗೊಳ್ಳಬಹುದು. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಕೂಡ ಬೀರಬಹುದು. ಸಂಜೆಯ ಸಮಯದಲ್ಲಿ ಕಸ ಗುಡಿಸೋದ್ರಿಂದ ಧನ ನಷ್ಟವಾಗಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಗುಡಿಸುವುದರಿಂದ ಮನೆಯಲ್ಲಿ ಬಡತನ ಬರುತ್ತೆ ಮತ್ತು ಲಕ್ಷ್ಮೀ ದೇವಿಯು ಕೋಪಗೊಳ್ತಾಳೆ. ಆದ್ದರಿಂದ ಈ ರೀತಿಯ ಅಭ್ಯಾಸವನ್ನ ತಪ್ಪಿಸಿ ನಿಮ್ಮ ಮನೆಯಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿರುವ ಅಭ್ಯಾಸವಾಗಿರಬಹುದು. ಇದನ್ನ ತಕ್ಷಣವೇ ಬದಲಾಯಿಸಿಕೊಳ್ಳಿ. ಹಾಸಿಗೆಯ ಕೆಳಗೆ ಕೊಳಕು ಅಥವಾ ಕಸ ಇಡಬೇಡಿ. ಕೆಲವರು ಆಲಸ್ಯದಿಂದ ಹಾಸಿಗೆಯ ಕೆಳಗೆ ಕೊಳಕು ಅಥವಾ ಕಸವನ್ನ ಇಡುತ್ತಾರೆ. ಇದು ತುಂಬಾ ತಪ್ಪು.
ಈ ರೀತಿಯ ಅಭ್ಯಾಸವನ್ನ ತಕ್ಷಣ ಬದಲಾಯಿಸಿ. ಹಾಸಿಗೆಯ ಕೆಳಗೆ ಕೊಳಕು ಇಡಬಾರದು ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು. ಒಡೆದ ಅಥವಾ ಹಳೆಯ ವಸ್ತುಗಳನ್ನ ಹಾಸಿಗೆಯ ಕೆಳಗೆ ಇಡಬಾರದು. ಇದರಿಂದ ವೈವಾಹಿಕ ಸಂಬಂಧಗಳಲ್ಲಿ ಕೂಡ ಕಹಿಯಾಗಬಹುದು. ಒಡೆದ ಕನ್ನಡಿಯನ್ನ ಇಡಬೇಡಿ. ಮನೆಯಲ್ಲಿ ಒಡೆದ ಕನ್ನಡಿ, ಗಾಜು ಅಥವಾ ಯಾವುದೇ ಒಡೆದ ವಸ್ತುವನ್ನ ಇಡಬಾರದು. ಇದರಿಂದ ಮನೆಯಿಂದ ಪಾಸಿಟಿವ್ ಶಕ್ತಿ ಕಡಿಮೆಯಾಗುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಕೂಡ ಹರಡೋದಕ್ಕೆ ಶುರು ಮಾಡುತ್ತೆ. ಈ ದಿಕ್ಕಿನಲ್ಲಿ ಸ್ನಾನಗೃಹ ಇರಬಾರದು. ಸ್ನಾನಗೃಹವು ಅಡಿಗೆಯ ಮುಂದೆ ಸಂಲಗ್ನವಾಗಿ ಅಥವಾ ದಕ್ಷಿಣ ಪೂರ್ವ ಅಥವಾ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಇರಬಾರದು. ಮನೆಯ ಇತರ ಭಾಗಗಳಂತೆ ಸ್ನಾನಗೃಹವನ್ನು ಸಹ ಒಣಗಾಗಿಡಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಸ್ನಾನಗೃಹವು ಯಾವಾಗಲೂ ಒದ್ದೆಯಾಗಿದ್ರೆ ಸಾಲದ ಸ್ಥಿತಿಯು ಬರಬಹುದು ಮತ್ತು ರೋಗಗಳು ಉಂಟಾಗಬಹುದು. ಗಲೀಜಾಗಿಟ್ಕೋಬಾರ್ದು. ಸ್ನಾನಗೃಹವನ್ನು ಸ್ವಚ್ಛವಾಗಿಡಿ ಮತ್ತು ಸ್ನಾನದ ನಂತರ ಒದ್ದೆ ಆಗಿರದಂತೆ ನೋಡಿಕೊಳ್ಳಿ. ಇದರಿಂದ ವರ್ಣ ದೇವತೆ ಕೋಪಗೊಳ್ಳುವುದಿಲ್ಲ ಮತ್ತು ಧನ ನಷ್ಟ ಆಗುವುದಿಲ್ಲ. ಗಂಗಾ ಜಲವನ್ನ ಮನೆಯಲ್ಲಿಡಿ. ಮನೆಯಲ್ಲಿ ನವಿಲಿನ ಗರಿ ಮತ್ತು ಗಂಗಾ ಜಲವನ್ನ ಇಡಿ. ಯಾವಾಗಲೂ ತಾಜಾ ಸಸ್ಯಗಳನ್ನ ಇಡಿ. ನಿಮ್ಮ ಕುಟುಂಬ ಕೆಲವರ ಆರೋಗ್ಯ ಸರಿಯಿಲ್ಲದಿದ್ರೆ ಮನೆಯಲ್ಲಿ ಸತ್ತ ಸಸ್ಯಗಳಿರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಸತ್ತ ಸಸ್ಯಗಳನ್ನು ಇಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಒಣ ಗಿಡಗಳು, ಒಣಗಿರೋ ಗಿಡಗಳನ್ನು ತೆಗೆದು ಹಾಕಿಬಿಡಿ. ಆದ್ದರಿಂದ ಸಸ್ಯಗಳಿಗೆ ಪ್ರತಿದಿನ ನೀರು ಹಾಕಿ ತಾಜಾ ಆಗಿಡಿ. ಗೃಹ ಪ್ರವೇಶದ ಸಮಯದಲ್ಲಿ ವಾಸ್ತು ದೇವತೆಯ ಪೂಜೆಯನ್ನ ಮಾಡಿ. ಹೊಸ ಮನೆಯನ್ನ ಕಟ್ಟಿದಾಗ ಅಥವಾ ಖರೀದಿಸಿದಾಗ ಗೃಹ ಪ್ರವೇಶದ ಸಮಯದಲ್ಲಿ ವಾಸ್ತು ದೇವತೆಯ ಪೂಜೆಯನ್ನ ಖಂಡಿತವಾಗಿ ಮಾಡಿ. ನಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸದಂತೆ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ರಚಿಸಿ. ಬೆಳಗಿನ ಪೂಜೆಯ ಸಮಯದಲ್ಲಿ ಶಂಖವನ್ನ ಗಂಟೆಯನ್ನ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತೆ. ಸುಖ, ಶಾಂತಿ ಮತ್ತು ಸಂತಾನ ಪ್ರಾಪ್ತಿಗಾಗಿ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ಅಶೋಕ ಸಸ್ಯವನ್ನ ನಾಟಿ ಮಾಡಿ. ವಾಸ್ತು ದೋಷವನ್ನು ತೊಡಗಿಸುವುದಕ್ಕೆ ಮೇನ್ ಡೋರ್ನಲ್ಲಿ ಕಬ್ಬಿಣದಿಂದ ಮಾಡಿದ ಕುದುರೆಯ ನಾಳದ ಆಕಾರವನ್ನ ಇಡಿ. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಜರ ಚಿತ್ರಗಳನ್ನ ಇಡಿ. ಒಣಗಿದ ಹೂಗಳನ್ನ ಇಡಬೇಡಿ. ಕೊಠಡಿಯಲ್ಲಿ ಒಣಗಿದ ಹೂಗಳನ್ನ ಇಡೋದ್ರಿಂದ ನಿಮ್ಮ ಅದೃಷ್ಟದ ಮೇಲೆ ನಕಾರಾತ್ಮಕ ಪರಿಣಾಮವಿರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ಮರಗಿಡಗಳನ್ನ ಇಡಬಾರದು. ಯಾಕಂದ್ರೆ ಇದರಿಂದ ಮನೆಯ ಆರೋಗ್ಯಕರ ವಾತಾವರಣವು ಕೆಡುತ್ತದೆ. ಸಸ್ಯಗಳಿಗೆ ನಿಯಮಿತವಾಗಿ ನೀರು ಹಾಕಿ ಒಣಗಿದ್ರೆ ತಕ್ಷಣ ತೆಗೆದು ಹೊಸ ಸಸ್ಯಗಳನ್ನ ನಾಟಿ ಮಾಡಿ. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿರಬಹುದು ಅಂತೇಳಿ ಭಾವಿಸ್ತೇವೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ನಮಃ ಎಂದು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.